ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅಂಡ್ ಟೀಮ್ ಭವಿಷ್ಯ ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಇದೆ. ದರ್ಶನ್ ಅಂಡ್ ತಂಡಕ್ಕೆ ಜಾಮೀನು ನೀಡಿರುವ ಹೈಕೋರ್ಟ್ ನಿರ್ಧಾರವನ್ನ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಇಂದು ಅದರ ವಿಚಾರಣೆ ಕೂಡ ನಡೆದಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೇಲು ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಗುರುವಾರಕ್ಕೆ ಮುಂದೂಡಿಕೆ ಮಾಡಿದೆ. ಈ ಹಿನ್ನೆಲೆ ಗುರುವಾರದ ತನಕ ನಟನಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ವಕೀಲ ಕಪಿಲ್ ಸಿಬಲ್ ಬದಲಿಗೆ ಸಿದ್ಧಾರ್ಥ್ ದಾವೆ ವಾದ ಮಂಡಿಸಲು ಕೋರ್ಟ್ಗೆ ಹಾಜರಿದ್ದರು. ವಿಚಾರಣೆ ಆರಂಭವಾಗ್ತಾ ಇದ್ದಂತೆಯೇ ಸಮಯ ಕೂಡ ಕೇಳಿದ್ರು. ಈ ಸಂಬಂಧ ವಿಚಾರಣೆ ಮುಂದಕ್ಕೆ ಹೋಗಿದೆ. ಈ ಸಂಬಂಧ ಸರ್ಕಾರದ ಪರ ವಕೀಲರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇವತ್ತು ದರ್ಶನ್ ಮತ್ತು ಸಹಚರರ ಬೇಲ್ ವಿಚಾರ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಕೂಡ. ಆದರೆ ದರ್ಶನ್ ಪರ ವಕೀಲರಾದ ಕಪಿಲ್ ಸಿಬಲ್ ಅವರು ಇವತ್ತು ಹಾಜರಾಗಿರಲಿಲ್ಲ. ಅವರ ಬದಲಾಗಿ ಸಿದ್ಧಾರ್ಥ್ ದಾವೆಯವರನ್ನ ದರ್ಶನ್ ಮತ್ತೆ ಸಹಚರರು ಬದಲಾವಣೆ ಮಾಡಿದ್ರು. ಅವರಿಗೆ ವಿವರಣೆ ನೀಡುವುದಕ್ಕೆ ಹೋಗಿದ್ದರಿಂದ ಸಮಯ ಸಿಕ್ಕಿಲ್ಲ. ಕೇಸ್ ಏನಾಯ್ತು ಎತ್ತ ಎಂಬುದೆಲ್ಲವನ್ನ ಸಿದ್ಧಾರ್ಥ್ ದಾವೆ ಅವರು ನೋಡಿಕೊಳ್ಳಬೇಕಿತ್ತು. ಸದ್ಯ ಕೋರ್ಟ್ ಗುರುವಾರದವರೆಗೆ ಸಮಯ ಕೊಟ್ಟಿದೆ. ಅದಕ್ಕಾಗಿ ಸಿದ್ಧಾರ್ಥ್ ದಾವೆ ಅವರು ಗುರುವಾರ 24 ಜುಲೈ ಈ ಕೇಸ್ ಮರು ವಿಚಾರಣೆಗೆ ಬರುತ್ತದೆ. ಅಂದು ದರ್ಶನ್ ಮತ್ತು ಸಹಚರರ ಭವಿಷ್ಯ ನಿರ್ಧಾರವಾಗಲಿದೆ ಎಂದು ನನ್ನ ಅನಿಸಿಕೆ ಎಂಬುದನ್ನ ತಿಳಿಸಿದ್ರು. ಇಂಥ ಸಮಯದಲ್ಲಿ ವಕೀಲರನ್ನ ಬದಲಾಯಿಸುವುದು ಕಕ್ಷಿದಾರರ ಹಕ್ಕು. ಕಪಿಲ್ ಸಿಬಲ್ ಅವರು ಈ ವಿಚಾರವನ್ನ ನೋಡಿಕೊಳ್ತಾ ಇದ್ರು. ಅವರು ಬರೋದಕ್ಕೆ ಆಗದೇ ಇದ್ದ ಕಾರಣ ಸಿದ್ಧಾರ್ಥ್ ದಾವೆಯವರನ್ನ ನೇಮಕ ಮಾಡಿದ್ದಾರೆ. ನಾಳೆ ಅವರು ಕೂಡ ಬದಲಾಗಬಹುದು, ಹೇಳೋದಕ್ಕೆ ಆಗಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಗುರುವಾರದವರೆಗೆ ಸಮಯ ಸಿಕ್ಕಿದೆ. ಅಂದು ಸಿದ್ಧಾರ್ಥ್ ದಾವೆ ಅವರು ವಾದ ಮಂಡಿಸುತ್ತಾರೆ ಎಂಬ ನಂಬಿಕೆ ಇದೆ. ಅಂದೇ ಈ ಜಾಮೀನು ನಿರ್ಧಾರವಾಗುತ್ತೆ ಎಂದಿದ್ದಾರೆ ಸರ್ಕಾರದ ಪರವಾದ ವಕೀಲರು. ಸದ್ಯ ದರ್ಶನ್ ತಾನಾಯ್ತು, ತನ್ನ ಡೆವಿಲ್ ಸಿನಿಮಾ ಆಯ್ತು, ಫ್ಯಾಮಿಲಿ ಆಯ್ತು ಅಂತ ಓಡಾಡಿಕೊಂಡಿದ್ದಾರೆ. ಹೀಗಿರುವಾಗ ಗುರುವಾರದ ತನಕ ಒಂದು ಕಡೆ ಟೆನ್ಷನ್ ಇದ್ದೇ ಇರುತ್ತದೆ. ಅಭಿಮಾನಿಗಳಿಗೂ ಈ ಸಂಬಂಧ ಆತಂಕ ಎದುರಾಗಿದೆ. ಗುರುವಾರ ಸಿದ್ಧಾರ್ಥ್ ದಾವೆ ಅವರು ಮಂಡಿಸುವ ವಾದದ ಮೇಲೆ ಭವಿಷ್ಯ ನಿರ್ಧಾರವಾಗಲಿದೆ.